ಏನಿದು ಆಕಾರ ಅಂತ ಅನ್ಕೊಳಕತ್ತೀರಿ? ಅಲೋವೆರಾ ಹಚ್ಕೊಂಡೇನಿ ನೋಡ್ರಿ ನಾನು. ನಮ್ಮ ಮನೆಯವ್ರು ಟಾಪ್ ಆಗಿ ರೆಡಿ ಆಗ್ಯಾರ. ಚೈನಿಗೆ ಹೊಂಟಾರ್ರಿ ನಮ್ಮ ಮನೆಯವ್ರ ಅಡ್ಡಾಡಕ್ಕೆ. ಎಲ್ಲಿ ಬಿದ್ರಿ? ಎಷ್ಟೊತ್ನ್ಯಾಗ? ಹಂಗ್ಯಾಂಗ ಇದು ನಮ್ಮ ಗಾಡಿನ? ಎಲ್ಲಿಂದ ಪೆಟ್ಟತೈತಿ ಹಂಗೆಲ್ಲಪ್ಪಗ? ಹೆಂಗಾರ ಬಿದ್ರಿ ಅಂತ? ಅಂದ್ರ ಇಲ್ಲೇ ಕತ್ರಿಯಿಂದನ ಹಿಂದ್ ಮುಂದ್ ಹೋದೇವ್ ನಾವ್ ಕಾರ್ ಅಲ್ಲೇ ಬಟ್ಗುರ್ಕಿ ಅದ. ಅದ್ರ ಹಿಂದಿಂದ ಹೋಗಿ ಬೇಸಾಯ ಕಡೆ ಅಂದ್ರ ಅಗಸಿ ಬಾಕಲ್ದ ಆರ್ಕ್ಯಾನ ಇದ್ರ ಮುಂದ್ ಹೋಗಿ ಅಗಸಿ ಬಾಕಲ್ದ ತರಬ್ತಿ ಅದ ಗಾಡಿ. ತರ್ಬಾನ ಅಲ್ಲಿ ಮುಂದ್ ತೊಗಿತ್ತ. ಅದಕ್ಕೆ ಹಂಗಾರ ಅವ್ ದಾಟ್ಲಿ ಅಂತ ನಾ ತರ್ಬಿನಿ. ಅವ್ ನಾ ದಾಟ್ಲಿ ಅಂತ ಅವ್ ತರ್ಬಿದ. ತರ್ಬಾನ ಹಿಂಗ್ ಹಗರ್ಕ ಹೊಂಟಿದ್ನಿ. ಹಿಂದ್ ಹೊಂಗಲ್ ಶಿವಾಪನ ಮಗ ಇದ್ದ. ಬದಕ್ ನಮ್ ಬಾಗ್ಲ ತೆಗದ್ ಬಿಟ್ಟು ಕಾರಿಂದ ಗಾಡಿ ಚಾಲು ಇತ್ತು. ಮುಗಿಸ್ದಂಗ ಆಗಿಬಿಡ್ತು. ನಾನು ರಗಡ್ ಬ್ಯಾಲೆನ್ಸ್ ಹಿಡಿದ್ನಿ. ಬಿದ್ದ ಬಿಟ್ರಿ ಗಾಡಿ ಹಾಕೊಂಡ? ಮತ್ತೆ ಹೇಳೇ ಇಲ್ಲಲ್ಲ ನನ್ಗ. ಹಿಂಗ ಕುಂತಿದ್ನಿ ಹಿಂಗ ಹಗರ್ಕ ಹಿಂಗ ಹೋಗೋದಕ್ಕ ಅವ್ನ ಬದಕ್ ನಿನ್ ಕದ ತಗೋತಿ ಬಟ್ಟ ಕದ ಬಂದಿದ್ ಸಿಕ್ಬಿಡ್ತು. ಇಲ್ಲಿ ಸಿಕ್ಕ ರಗಡ್ ಬ್ಯಾಲೆನ್ಸ್ ಹಿಡಿದ್ನಿ. ಕೆಲಸ ಇಲ್ಲ ಗೊತ್ತು ಬಸ ಎಲ್ಲಾ ಪೂಜೆಗದ. 3 ಮಂದಿ ಹೋಗಿದ್ರ? ಆಕಿಗೆ ಪೆಟ್ಟತ್ತೈತ್ನ? ಆಕಿಗೆ ಏನು ಹತ್ತಿರ ಕಾಣತ್ತ ಒಳಾಗತ್ತಿದ್ಲಕ್ಕಿ. ಮತ್ ಕೇಳ್ಬೇಕಿಲ್ಲ? ಕೇಳಿನಿ ಪೆಟ್ಟ ಆಯ್ತಾನ ಅಂತ. ಇರ್ಲಿಲ್ಲ ಅಂದ ಮತ್ತೆ ಎದಕ್ ಒಳಾಗ್ತೇನೆ ನಿನಗ್ ಪೆಟ್ಟ ಆಯ್ತು ಅಂತ ಒಳಾಗತ್ತಾನ. ಅದ್ಯಾವ್ದ ಹುಡುಗ ಕೈ ಪೂರ ಜೂನ್ ಹಿಡಿದ್ಬಿಟ್ಟು ಮನಗನ್ ನೋವು ಆಗ್ಬಿಟ್ಟು ಬಾಳ ಹಿಂಗ್ ಹಿಡ್ದೈತ್ನಿ. ಇಲ್ಲೇ ಬಂದ್ ಸಿಕ್ಬಿಟ್ಟಲ್ಲ ಕದ ಬಾಳಿ ಕಾಲಿಗೆ. ಗಾಡಿ ಹಿಂಗ್ ಬಿತ್ತು ಎಬ್ಸಾಕ್ ಹೋದ್ರ ಗಾಡಿ ಗೇರ್ನಾಗ ಇತ್ತು. ಹಿಂಗ್ ಹಿಡ್ದು ಹಿಂಗ್ ಎಬ್ಸಾಕ್ ಹೋದ್ನಿ. ಬದಕ್ ಎಕ್ಸಿಲೇಟರ್ ಆತು. ಗಾಡಿ ಆಡ್ಸು ತಿರುಗಿ ಹುಯ್ಯ 10 ಮಂದಿ ಕುಡಿದ್ರ ಅವ್ನು ಬ್ರ್ಯಾಕ್ ಓಡಿ ಹೋದ್ರ ಮತ್ತೇನ್ ಮಾಡೋ ಎಲ್ಲ ಅರ್ಕೆ ಪರ್ಕೆ ಎಲ್ಲ ಎಲ್ಲೇ ಇದ್ವಿ. ಹಿಂಗ್ ಹೋಗೋದ್ಕ ಹಿಂಗ್ ತರ್ಬಿತ್ತದ. ಹಿಂಗ್ ಹಗರ್ಕ ಹಿಂಗ್ ಹೊಂಟಿದ್ನಿ ಕದ ತಗೋತಿ ಸುಮ್ ನಾ ಏನ್ರ ಗಾಡಿ ರನ್ನಿಂಗ್ದಾಗ ಸ್ಪೀಡ್ ಗಿಡಿ ಇದ್ರ ಬಸವ ಕಲಾಸ ರೋಡ್ ಇದ ಬೋಗ್ತೈತಿ ತಲಿ ಕೇಳಿ ಕಟ್ ಹೋಗಿ ಪೆಟ್ಟತೈತೆ ಮಾಡಿತ್ತೆ. ತಲೆ ತೊಳ್ಕೊಬೇಕ. ಹಂಗಾಗಿ ಅಲೋವೆರಾ ನಾವು ಈಗ ಮಿಕ್ಸಿಗೆ ಹಾಕಿ ಇದನ್ನ ಮಾಡ್ಕೋತೀವಲ್ಲ, ಪೇಸ್ಟ್ ಮಾಡ್ಕೋತೀವಲ್ಲ, ಆ ಥರ ಮಾಡ್ಕೊಲಾರ್ದು ನಾನು ಏನು ಮಾಡ್ತೇನೆ ಅಂತಂದ್ರೆ ಇಲ್ಲಿ ಉಗುರಿಲಿ ಇದನ್ನು ಮಾಡ್ತೀನಿ. ಅದನ್ನು ಈ ಥರ ಮಾಡಿದ್ರದ ಜೆಲ್ ಬರ್ತೈತೆ ನಮ್ಗೆ ಆರಾಮ್ಸಿ. ನಮ್ಮ ಮುಖಕ್ಕೂ ಹಚ್ಕೋಬೋದು, ತಲೆಗಿನ್ನೂ ಹಚ್ಕೋಬೋದು. ಭಾಳ ಸಣ್ಣ ಮಕ್ಕಳಲ್ಲ, ಒಂದು ಏಜಿನ ಹಂತದ ಹೆಣ್ಮಕ್ಳಿದ್ರಂದ್ರೆ ಅವ್ರಿಗೆ ನೀವು ಮನ್ಯಾಗನ್ನ ಹೇರ್ ಆಯಿಲ್ ಮಾಡಿ ಹಚ್ಚ್ರಿ. ಅವ್ರ ಕೂದಲು ಭಾಳ ಚಲೋ ಅಕ್ಕಾವ, ನೈಸ್ ಕೂದಲು ಅಕ್ಕಾವ. ಮತ್ತು ಈಗ ನಾವು ಇದನ್ನು ಏನು ಹಚ್ಕೋತೀವಲ್ಲ ಅಲೋವೆರಾದ ಜೆಲ್, ಇದಕ್ಕೆ ಕೂದಲು ಭಾಳ ಕೌಲ್ ಹೊಡಿತಾವ ಅಂದ್ರೆ ಟಿಸಲ್ ಹೊಡಿತಾವ ಅಂತ ಹೇಳ್ತೀವಿ ನಾವು. ಟಿಸಲ್ ಹೊಡಿತಾವಲ್ಲ, ಅದೇನಕ್ಕೈತೆ ಅಂತಂದ್ರೆ ಕಡಿಮೆ ಆಕೈತಿ ಇದನ್ನು ಹಚ್ಕೊಳ್ಳೋದ್ರಿಂದ. ಹೆಂಗೆ ಹಚ್ಕೊಂಡೇನಿ ನೋಡಿ ನಾನು. ಮುಂಜಾನೆ ಎದ್ಕೊಳ್ಳೇನಿ ಹಚ್ಕೊಳಕತ್ತೀನಿ. ಮತ್ತು ಭಾಳ ಅಂದ್ರೆ ಭಾಳ ತಂಪಿದೆ. ರಾತ್ರಿ ಕೆಲವರೆಲ್ಲ ರಾತ್ರಿ ಹಚ್ಕೊಂಡು ಮಕ್ಕೋತಾರಂತ. ನಾನು ರಾತ್ರಿ ಏನು ಹಚ್ಕೊಂಡು ಮಕ್ಕೊಳಂಗಿಲ್ಲಪ್ಪ. ಯಾಕಂದ್ರೆ ಫುಲ್ ನೆಗಡಿ ಆಗಿಬಿಡ್ತೈತಿ. ಸೀನದ ನಾ ಮೊದಲು ಇದನ್ನು ತೊಗೋತಿದ್ನಿ. ಅಂದ್ರೆ 1 ಸ್ಪೂನ್ ಅಷ್ಟು ಅಂದ್ರೆ ಇದನ್ನತಿ ಏನು ಜ್ಯೂಸ್ ಅತಿ ಏನು ಮಾಡ್ಕೋತಿರ್ಕಿಲ್ಲ. ಒಂದು 2 ಇಂಚಿನಷ್ಟು ತೊಗೊಂಡು ಹಿಂಗೆ ನುಂಗಿ ಬಿಡ್ತಿದ್ನಿ. ಚಲೋ ಇದು ಭಾಳ ಅಲೋವೆರಾ. ಮುಖಕ್ಕಾಗಲಿ ನನ್ನ ಪಿಗ್ಮೆಂಟೇಷನ್ ಯಾವಾಗ ಹೋಗ್ತೈತೆ ಹೋಗ್ಲದ ಮುಖಕ್ಕೂ ಹಚ್ಕೋತೀನಿ, ಕೂದಲಕ್ಕೂ ಹಚ್ಕೋತೀನಿ ನೋಡ್ರಿ. ನಾನು ನೆನಪದಾಗಷ್ಟು ಹಚ್ಕೋತೀನಿ. ನಾನು ಹೇರ್ ಕೇರು ಮಾಡ್ಕೊಳಂಗಿಲ್ಲ, ಸ್ಕಿನ್ ಕೇರ್ನು ಅಷ್ಟೊಂದು ಮಾಡಂಗಿಲ್ಲ. ಕ್ರೀಮ್ ಹಚ್ಕೋತೀನಿ, ಮಾಮಾರ್ತ್ ಕ್ರೀಮ್ ಅಷ್ಟೇ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಕ್ಲಾಕ್ ಶುರು ಮಾಡಾಕತ್ತೀನಿ ನೋಡ್ರಿ. ನನಗೆ ಒಬ್ಬಾಕಿಗೆ ಹಾಗಾಗಿ ಅವಲಕ್ಕಿ ಮಾಡ್ಕೊಳಕತ್ತೀನಿ. ಭಾಳ ದಿನ ಆಗಿತ್ತು ನಾನು ಅಕ್ಕಿ ತಿನ್ಲಾರ್ದೆ. ಅವಲಕ್ಕಿ ಮಾಡ್ಕೋಬೇಕಂತ ಅನ್ಸಾಕತ್ತಿತ್ತು. ಹಾಗಾಗಿ ಇವತ್ತ ವೋಟಿಂಗ್ ನಮ್ಮ ಕಡೆ May 7 ವೋಟಿಂಗ್ ನೋಡ್ರಿ. ನಾಷ್ಟ ಮಾಡ್ಕೊಂತಿಂದು ನಾನು ರೆಡಿಯಾಗಿ ವೋಟ್ ಹಾಕಿ ಬರ್ಬೇಕು. ನಮ್ಮ ಮನೆಯವ್ರು ಹೋಗ್ಯಾರ ಈಗಾಗತ್ತೆ ಊರಾಗ. ಒಂದಿಟ ನೀರು ಹಾಸೋದಿತ್ತು, ಒಂದಿಟ ಭಾಳ ಏನಿಲ್ಲ. ನಮ್ಮ ಮನೆಯವ್ರು ಅರ್ಧ ಹಾಸಿ ಹೋಗಿದ್ರೆ ನಾನೊಂದಿಟ್ಟು ಹಾಸೋದಿತ್ತು. ಹಾಸಿ ಜಳಕಾತಿ ಮಾಡ್ಕೊಂಡು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಇನ್ನೂ ಮಜ್ಜಿಗೆ ಕಡ್ದಿಲ್ಲ. 1 ರೌಂಡ್ ಕಡ್ದಿಟ್ಟೇನಿ. ಇನ್ನೂ 1 ರೌಂಡ್ ಕಡ್ದ ಬೆಣ್ಣೆ ತೆಗಿಬೇಕು.
ಇವತ್ತೇ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ. ಅರ್ಜೆಂಟಲ್ಲಿ ಆಗೋದಂತಂದ್ರೆ ಇಂದ ಅವಲಕ್ಕಿ ನೋಡ್ರಿ. ಅನ್ನಿದ್ರ ಚಿತ್ರಾನ್ನ ಮಾಡ್ಬೋದು. ಯಾರಿಗೆಲ್ಲ ಅವಲಕ್ಕಿ ಭಾಳ ಇಷ್ಟ, ಯಾರಿಗೆಲ್ಲ ಅವಲಕ್ಕಿ ಅಂದ್ರೆ ಹಾಗೆ ಬರಂಗಿಲ್ಲಪ್ಪ ಅನ್ನೋರು ಕಮೆಂಟ್ ಮಾಡಿ. ನಮ್ಮ ಕಡೆ ಬ್ಯಾಸ್ಗಿ ಟೈಮಲ್ಲಿ ಈ ಕಡೆ ಹೋಟೆಲ್ಗಳಲ್ಲಿ ಮೊಸರು ಅವಲಕ್ಕಿ ಅಂತ ಸಿಗ್ತೈತಿ, ಮಸ್ತ್ ಮಾಡಿರ್ತಾರ. ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ತೀನಿ ಟೈಮ್ ಸಿಕ್ಕಾಗ. ಟೈಮ್ ಯಾವ ಸಿಗ್ಬೇಕು ಹೇಳಿ, ನಾವು ಹೇಳ್ಕೋಬೇಕು ಅದನ್ನ, ಇದೇ ಟೈಮಿಗೆ ನಾವು ಮಾಡಬೇಕು ಅಂತ ಹೇಳಿ. ಈಗೆಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡೇನಿ. ನಾನು ಹೆಂಗ್ ಮಾಡ್ತೇನೆ ಅಂದ್ರೆ ಕೆಲವೊಂದು ಟೈಮು ಶೇಂಗಾಕಾಳು ಹಾಕ್ತಾನೆ, ಇನ್ನು ಕೆಲವೊಂದು ಟೈಮು ಶೇಂಗಾಕಾಳು ಹಾಕಕ್ಕೂ ಆಗಂಗಿಲ್ಲ. ಮತ್ತೆ ಕಾಯಿ ತುರಿನ ಹಾಕ್ತಾರೆ ಇದಕ್ಕೆ, ನಾನು ಹಾಕಂಗಿಲ್ಲ. ನಮ್ಮ ಕಡೆ ಹಾಕಂಗೇನಿಲ್ಲ. ಕಾಯಿ ತುರಿ ಹಾಕಿದ್ರೆ ಶೇಂಗಾಕಾಳು, ಪುಟಾಣಿ ಏನತಿ ಹಾಕ್ತಾರ. ನಾನು ನೋಡ್ತೇನೆ, ಹಾಕ್ಬೇಕು ಅನಿಸ್ತೈತೆ, ಏನು ಹಾಕ್ಬಾರ್ದಂತ ಅನಿಸ್ತೈತೆ. ಒಬ್ಬರ ತಿನ್ನೋದತಿ ಇತ್ತಂದ್ರೆ, ಒಬ್ರಿಗೆ ಮಾಡ್ಕೊಳ್ಳೋದಿತ್ತಂದ್ರೆ ಭಾಳ ಬೇಸರ ಅಂತ ಅನಿಸ್ತೈತಿ. ನಿಮ್ಗೂ ಹಂಗ ಹಾಕೈತ್ನ ಕಮೆಂಟ್ ಮಾಡಿ ಹೇಳ್ರಿ. ಶೇಂಗಾ ಏನ್ ಮಾಡ್ಲಿ, ಶೇಂಗಾ ಒಂದ್ ಎಡ ಹಾಕ್ತೀನಿ. ಒಂದ್ ಎಡ ಅಂದ್ರೆ 1 ಮತ್ತೆ 2 3 ಅಷ್ಟು ಹಾಕ್ತೀನಿ ಅಂತ ಅನ್ಕೊಂಡ್ರಿ. ಅಷ್ಟು ಹಾಕಂಗಿಲ್ಲ, ಇರೋ ಒಂದ್ ದಿವಸ ಅದಾವ. ಒಳ್ಳೆ ಸಣ್ಣ ಏನ್ ಕಾಯ್ತಾವ. ಅಷ್ಟು ಸಾಕು ಅನಿಸ್ತೈತಿ. ಎಣ್ಣೆ ಒಳಗೆ ಎಷ್ಟು ಫ್ರೈ ಹಾಕಲ್ಲ, ಹಿಂಗೆ ತಿನ್ನೋ ಮುಂದೆ ಮನೆ ಸಿಗ್ತಾವಲ್ಲ, ಭಾಳ ರುಚಿ ಅಂತ ಅನಿಸ್ತೈತಿ. ಚಟಪಟ ಕರ್ಬೇವು ಹಾಕೋದ್ರಿಂದ ಅಂತೂ ಈಗ ಸಾಸಿವೆ ಜೀರಿಗೆ ಹಾಕತ್ತೀನಿ ನೋಡಿ. ಸುಮ್ಮನೆ ಈಗ ನಾ ಹೆಂಗ್ ಮಾಡ್ತೇನೆ ಅಂತ ಹೇಳಿ ಶೇರ್ ಮಾಡಾಕತ್ತೀನಿ. ಅವಲಕ್ಕಿ ಮಾಡೋದ್ರಲ್ಲಿ ಯಾರಿಗೆ ಗೊತ್ತಿರಂಗಿಲ್ಲ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಪೂರ್ತಿ ಎಣ್ಣೆ ಫ್ರೈ ಆಗ್ಬೇಕು, ಅಂದ್ರೆ ಇನ್ನೂ ಮುಂದೆ ಖಾರ ಹಾಕಂಗಿಲ್ಲ. ಖಾರನ ಇಲ್ಲ ಮೆಣಸಿನ್ಕಾಯಿ. ಎರಡು ಒಮ್ಮೆ ಹಾಕ್ತೇನೆ ಉಳ್ಳಾಗಡ್ಡಿ. ಟೊಮೆಟೊ ಹಾಕ್ಬೋದು, ಇಲ್ಲ ನಿಂಬೆಹಣ್ಣು ಬೇಕಂದ್ರೆ ಆಮೇಲೆ ಹಾಕ್ಬೋದು. ಇದಿಷ್ಟು ಮಸ್ತ್ ಎಣ್ಣೆಯೊಳಗೆ ಫ್ರೈ ಆಗ್ಬೇಕು ನೋಡಿ. ಟೊಮೆಟೊ ಎಲ್ಲ ಮೆತ್ತಗೆ ಆಗ್ಬೇಕು. ಹಂಗಾದ್ರೆ ಏನು ಮಾಡ್ಬೇಕು, ಈಗ ಸದ್ಯಕ್ಕೆ ಉಪ್ಪು ಹಾಕ್ಬೇಕು. ನನ್ನ ಮತ್ತೆ ಆಮೇಲೆ ಸಿಗ್ತೇನೆ ನಾಷ್ಟ ಮಾಡ್ಕೊಂಡು ತಿಂದ ಆದಿಂದ. ಬ್ಯಾಸ್ಗಿ ದಿನಕ್ಕೆ ಮಜ್ಜಿಗೆ ಮಾಡ್ಕೊಂಡ ಮಜ್ಜಿಗೆ ಕುಡಿದ್ರಿಂದ ನಾವು ಭಾಳ ಕೋಲಾಗಿರ್ತೇವಿ. ನನಗ ಹೈನ ಏನು ತಿನ್ಬೇಡ ಅಂತಂದಾರ. ಹಾಲು, ಮೊಸರು, ಮಜ್ಜಿಗೆ ದಪ್ಪಕ್ಕೇನಂತ ಫ್ಯಾಟ್ ಭಾಳ ಇರ್ತೈತಲ್ಲ, ಫ್ಯಾಟ್ ಭಾಳ ಅಂತಂದ್ರೆ ತಿನ್ಬೇಡ ಅಂತ ಹೇಳ್ಯಾರ. ಆದ್ರೂ ತಿನ್ನೋದು ಬಿಡಂಗಿಲ್ರಿ, ನಾನು ತಿಂತೇನೆ. ಹಾಲು, ಮೊಸರು, ಮಜ್ಜಿಗೆಗಿಂತ ನಂಗೆ ತುಪ್ಪ ಅಂದ್ರೆ ಭಾಳ ಇಷ್ಟ. ಅಂದ್ರೆ ಲಿಮಿಟ್ ಕ್ರಾಸ್ ಮಾಡಬಾರ್ದ. ನಾವು ಏನೋ ತಿಂದ್ರು ಒಂದು ಲಿಮಿಟಲ್ಲೇ ತಿಂದ್ರೆ ಏನಂದ್ರೆ ಏನೋ ಆಗಂಗಿಲ್ಲ ನೋಡ್ರಿ. ಭಾಳ ಏನು ದಪ್ಪಿಲ್ಲ, 66 ಅದೇ ನನ್ನ ವೆಯ್ಟ್. ಬಂದರು ನಮ್ಮ ಯಜಮಾನ್ರು. ಓಟ್ ಹಾಕಿಲ್ಲ ನೀನು? ಓಟ್ ಹಾಕಿಲ್ಲ. ನಾನು ಬರ್ತೇನೆ ಅಂದ್ರೆ ಈಗ ಓಟ್ ಹಾಕಕ್ಕೆ.
ಊಟಕ್ಕಕ್ಕ ಈಗ ಹೊಂಟೇವಿ ನೋಡ್ರಿ ನಾವು. ಟೈಮು 11:30 ಆತಂತ ಅನಿಸ್ತತಿ. ಇವತ್ತು ಸೀರೆ ಉಟ್ಕೊಂಡಿಲ್ಲಪ್ಪ, ಸಿಕ್ಕಾಪಟ್ಟಿ ಜಳ ಐತಿ. ಯಾಕ್ರಿ ಇಲ್ಲಿ ವ್ಯಾಪಾರ ಏನಂದ್ರೆ ನಾವು ಈಗ ನಾಗರೂ ಊರಾಗ ಹೊಂಟಿವಿ. ಮಳೆ ಇಲ್ಲ ಏನಿಲ್ಲ, ಎಲ್ಲ ಖಾಲಿ. ಖರ್ಚು ಮಾಡಿದ್ರು ಈಗ ಅಲ್ಲಿ ಬಂದಾಗ ಇಲ್ಲಿ ಇದೇನು ಹೋಗಿ ಬಿಟ್ಟಿದ್ರು ಮ್ಯಾಗಿಂದ ಐತಲ್ಲ. ಐತಂದ್ರೆ ಅದ ರೀ 86 ಭಾಳ ಇದಾವ. ನಾನು ಮತ್ತೆ ಈಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೆ ನೋಡ್ರಿ. ಟೈಮು 8 ಆತಂತ ಅನಿಸ್ತತಿ. ಅಡುಗೆ ಮಾಡಕ್ಕೆ ರಾತ್ರಿ ಊಟದ ಗ್ಯಾಸಿನ ಮ್ಯಾಗ ಅನ್ನ ಮಾಡಾಕತ್ತೇನೆ. ನಾನು ಅಪರೂಪಕ್ಕೊಮ್ಮೆ ಅಷ್ಟೇ ಗ್ಯಾಸಿನ ಮ್ಯಾಗ ಅನ್ನ ಮಾಡ್ತೇನೆ. ನಾನು ಇಲ್ಲಾಂದ್ರೆ ಒಲಿ ಮ್ಯಾಗ ಮಾಡ್ತೇನೆ. ನಮ್ಮ ಮನೆಯವ್ರನ್ನ ಮಾವಿನಕಾಯಿ ಹೆರ್ಸಕ್ಕೆ ಹಚ್ಚೇನಿ. ಅವು ಕೊಪ್ಪಾಗಿರ್ತಾವಲ್ರಿ, ಹಂಗಾಗಿ ಅವನ್ನ ಹೆರ್ಚಾಕಕ್ಕೆ ಬರಂಗಿಲ್ಲ. ಈ ವರ್ಷ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಲಿಲ್ಲ ನಾನು. ಇಲ್ಲಿ ಕೆರೆಯಿಂದಲ್ಲಿ ಗಿಡ ಐತಿಲ್ಲ, ಆ ಗಿಡದಾಗಿ ನಾವು ಅಂದ್ರೆ ಹುಳಿ ಮಾವಿನಕಾಯಿ ಆದ್ರೆ ಉಪ್ಪಿನಕಾಯಿ ಹಾಕಕ್ಕೆ ಚಲೋ ಆಕ್ಕವ. ಇವ್ ನಮ್ಮ ಮನೆಯವ್ರ ಮನ್ಯಾಗನೇ ಇರಂಗಿಲ್ಲ, ಅವ್ನು ಕಡ್ದು ಕೊಡ್ಬೇಕಲ್ಲ. ನನಗಾದ್ರೆ ಸರಿಯಾಗಿ ಕಡಿಯಾಕ ಬರಂಗಿಲ್ಲ. ಗೋಸೆಲ್ಲ ಹಾಕಿಟ್ಟಿದ್ದು ಈಗೀಗ ಉಪ್ಪಿನಕಾಯಿ ಆಗ್ಯಾವ. ಒಂದು ವರ್ಷದವರೆಗೂ ಆರಾಮ್ಸೆ ಬರ್ತಾವ ಮಸ್ತಕ್ಕ ಉಪ್ಪಿನಕಾಯಿ. ಯಾರ್ಯಾರು ಮಾವಿನಕಾಯಿ ಉಪ್ಪಿನಕಾಯಿ ಒಂದು ವರ್ಷದವರೆಗೂ ಬರೋವಂಗ ಹಾಕಿಟ್ಟಿರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ ಮತ್ ನೆಲ್ಲಿಕಾಯಿ ಅದು ಅಂದ್ರ ಸ್ವೀಟ್ ಉಪ್ಪಿನಕಾಯಿ ಹಾಕಂಗಿಲ್ಲಪ್ಪ. ಇಷ್ಟ ನೆಲ್ಲಿಕಾಯಿ ಇಷ್ಟ ದಿನ ಬರೀ ನಮ್ಮ ಮನೆಯವ್ರಿಗೋಸ್ಕರ ಅಂತ ನೆಲ್ಲಿಕಾಯಿ ಇದು ಯಾವುದು ನಿಂಬೆಹಣ್ಣು ಹಾಕಿದ್ರೆ ಸ್ವೀಟನ್ನ ಹಾಕ್ತಿದ್ನಿ. ಅವ್ರು ತಿಂತಾರ ಅಂತ ಹೇಳಿ ಅವ್ರು ತಿನ್ನಂಗೆ ಇಲ್ಲಲ್ಲ, ಹಂಗಾಗಿ ನನ್ಗೆ ತಿನ್ನಾಕನ್ನ ಆಗಂಗಿಲ್ಲ ಸ್ವೀಟ್. ನನ್ಗೆ ಹುಳಿ ಅಂದ್ರೆ ಭಾಳ ಇಷ್ಟ. ರಾತ್ರಿ ಊಟಕ್ಕಂದ್ರೆ ರೊಟ್ಟಿ ಮಾಡಾಕತ್ತಿಲ್ಲ. ರೊಟ್ಟಿ ಚಪಾತಿ ಏನೂ ಇಲ್ಲ, ರೊಟ್ಟಿ ಅದಾವ. ಹೋಗ್ ಏನ್ ಬೇಕಾದ್ರೆ ಜಳ ಹಾಕತ್ತೇನ. ಬ್ಯಾಸಗಿ ಟೈಮಲ್ಲಿ ಇಲ್ಲಿ ಮನೆಯೊಳಗೆ ಕುಂದ್ರಾಕ ಆಗಂಗಿಲ್ಲ. ನಮ್ದು ತಗಡಿ ಮನೆ ಐತಲ್ಲ, ಅವ್ರನ್ನ ಹೆಚ್ಚಾಕತ್ತಾರ ಹೊರಗೆ ಹೋಗ್ತಾರಂತ. ಇಲ್ಲಿ ಒಳಗೆ ಯಾರು ಹೆಚ್ಚಂದಾರ ನಿನಗೆ? ನಂಗೆ ತೋರಿಸಿ ಹಚ್ಬೇಕಂತ ನೋಡ್ರಿ. ಒಂದಿಟ ಜುನ್ಕದ ಗತೆ ಮಾಡಾಕತ್ತೀನಿ. ಹಸಿ ಖಾರ ಹಾಕಿಲ್ಲ, ಒಣ ಖಾರ ಹಾಕೇನಿ. ಅನ್ನ ಮಾಡಬಾರ್ದಂತ ಅನ್ಕೊಂಡಿ, ಮತ್ತೆ ನಮ್ಮ ಮನೆಯವ್ರಿಗೆ ಯಾವ್ದು ಬೇಕಾಗ್ತೈತಿ ಏನ ಅಂತ ಹೇಳಿ ಮಾಡಿ ನಾನು. ಮಸ್ತ್ ಆಕೈತ್ರಿ ಇದ ರೊಟ್ಟಿ ಚಪಾತಿ ಮತ್ತ ಅನ್ನ ಎಲ್ಲಾದ್ರ ಜೊತೆನೂ ಮಸ್ತ್ ಆಕೈತಿ. ನಾವು ರೊಟ್ಟಿ ಕೊಂಡು ತಿನ್ಬೋದ, ಚಪಾತಿ ಕೊಂಡು ತಿನ್ಬೋದ, ಹಂಗಾಗಿ ನಾನು ಇದನ್ನ ಮಾಡೀನಿ ನೋಡ್ರಿ. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಜೀರಿಗೆ, ಸಾಸ್ವಿ, ಕರಿಬೇವು, ಕೊತ್ತಂಬರಿ ಇಷ್ಟು ಒಗ್ಗರಣೆ ಕೊಟ್ಟು ಎಷ್ಟು ಬೇಕಷ್ಟು ಪಲ್ಯ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕಿ ಖಾರ ಉಪ್ಪು ಹಾಕಿ ಅದು ಕುದಿ ಬರ್ತೈತಿಲ್ಲ ಅವಾಗ ಹಿಟ್ಟು ಕಲಸ್ಕೊಂಡ ಹಾಕಿದ್ರ ಮುಗೀತು. ಕಡಲೆ ಹಿಟ್ಟು ಜೋಳದ ಹಿಟ್ಟಿಂದ ಮಾಡ್ತಾರ, ಗೊಂಜಾಳ ಹಿಟ್ಟಿಂದ ಮಾಡ್ತಾರ, ಕಡಲೆ ಹಿಟ್ಟಿಂದ ಮಾಡ್ತಾರ. ಈ ಥರ ಅಂದ್ರೆ ಹಸಿ ಖಾರ ಹಾಕ್ತಾರೆ. ನಾನು ಹಸಿ ಖಾರ ಹಾಕಂಗಿಲ್ಲ, ಒಣ ಖಾರ ಹಾಕ್ತೇನೆ. ನಮ್ಮ ಮನೆಯವ್ರು ಈಗ ಬಂದಾರ.
ಮಧ್ಯಾಹ್ನ ಊಟನ ಮಾಡೋಕ್ಕಾಗಂಗಿಲ್ರಿ, ಭಾಳ ಅಂದ್ರೆ ಭಾಳ ಬಿಸಿಲು ಇರ್ತೈತಿ, ಜಳ ಇರ್ತೈತಿ. ಮುಂಜಾನ್ಯಾಗ ಅವಲಕ್ಕಿ ಮಾಡ್ಕೊಂತಿದ್ದಿದ್ದೆಲ್ಲ ಅದಷ್ಟೇ ಕರೆ ನೋಡ್ರಿ. ಮಧ್ಯಾಹ್ನದಾಗ ಏನು ಊಟ ಅದು ಏನು ಮಾಡಲಿಲ್ಲ. ಹಂಗಾಗಿ ಈಗ ಅಡುಗೆ ರೆಡಿ ಆದ್ಕೊಳ್ಳೆ ನನ್ನ ಭರ್ಜರಿ ಬ್ಯಾಟಿಂಗ್ ಶುರು ಮಾಡೋದು ಊಟ. ನಾಳೆಗೆ ಬಸವ ಜಯಂತಿ ಅಮಾವಾಸ್ಯೆ. ನಾಳೆ ನೋಡ್ತೀನಿ, ನಾಳೆ ವಿಡಿಯೋ ಶೂಟ್ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ತೀನಿ. ಯಾಕೋ ಒಂದಿಟ್ಟು ಹೆಲ್ತ್ ಪ್ರಾಬ್ಲಮ್ ಅಂತ ಅನ್ಸಾಗತೈತಿ, ಅದಕ್ಕಾಗಿ ಏನು ಮಾಡೋ ಮೂಡಿಲ್ಲ. ಪಲ್ಯ ಅಂದ್ರೆ ಮಸ್ತ್ ಆತ್ ನೋಡ್ರಿ. ನಾ ಹೊರಗನ ಅಂತಲೇ ಪೂರ್ತಿ ಹೊರಗೆ ಹೋಗಿನಂತ ನಾ ಮಾಡಂಗ ಕಡ್ಯಾಗ ಇವು ದೊಡ್ಡ ಇವು ಮಾವಿನಕಾಯಿ ಕಟ್ ಮಾಡೋನ್ನ ಇಳಿಗೆ ಬರ್ತಾವ ನೋಡ್ರಿ. ಅವಾದ್ರ ಗಾವಕ್ಕವ. ನಮ್ಮ ಮನ್ಯಾಗಿಲ್ಲ, ಕೊಡ್ಲಿಲ್ಲ, ಕಟ್ ಮಾಡಾಕತ್ತಾರ ನಮ್ಮ ಮನೆಯವರು. ಫ್ಯಾನ್ ಮಸ್ತ್ ಐತಿ, ಮಸ್ತ್ ಗಾಳಿ ಬೀಸ್ತೈತಿ. ಜಂಪರ್ ನಾನು ತೋರ್ಸಿನ್ಲ ಚಂದಾಗೈತೆ ಅಂತಂದ್ರೆ ಅದಕ್ಕೆ ಕಸಿ ಹಚ್ಚಿ ನೋಡ್ರಿ. ಲೇಸ್ ಹಚ್ಬೇಕು, ಲೇಸ್ ಇಲ್ಲಂತ ಅನಿಸ್ತೈತೆ ನನ್ನ ಅಂತೆಲೆ. ನಂಗೆ ಲೇಸ್ನು ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಈ ಥರ ಕಸಿ ಹಚ್ಚಿ ಇದೆ ನೋಡ್ರಿ ಅದ್ರ ಸೀರೆ. ನೋಡೋಣ್ರಿ, ನಮ್ಮೂರ ಜಾತ್ರೆಗೆ ಉಟ್ಕೊಳ್ಳೋದಾದ್ರೆ ಉಟ್ಕೋತೀನಿ, ಇಲ್ಲಾಂದ್ರೆ ಬ್ಯಾರೆದು ಉಟ್ಕೋತೀನಿ. ಅದು ಇನ್ನೂ ಎಷ್ಟು 3-4 ಜಂಪರ್ ಹೊಲ್ಕೋಬೇಕು ನಾನು. ಯಾವಾಗ ಆಕೈತೆ ಗೊತ್ತಿಲ್ಲ ನನಗೆ ಹೊಲ್ಕೊಳ್ಳೋದು. ಪಪ್ಪಿ ನಿನಗೆ ಊಟನ ಹಾಕಂಗಿಲ್ಲ ಇವತ್ತು. ಸಂಜೆನೆ ಎಲ್ಲಿ ಹೋಗಿರ್ತೈತೆ, ಸಂಜೆನ ಅಡ್ಡಾಡಕ್ಕೆ ಹೋಗಿರ್ತೈತಿ. ಕರೆಕ್ಟಾಗಿ ಊಟ ಟೈಮಿಗೆ ಅಷ್ಟೇ ಬರಾಗತ್ತೆ. ಎಲ್ಲಿ ಹೋಗಿರ್ತೀನಿ ಸಂಜೆನ? ಎಲ್ಲಾರು ಹೋಗಿರ್ತೈತೆ ಅಂಟೇಶಿದೆ ಸಂಜೆನ? ಹಾಂ, ಅವ್ರು ಕೆಲಸ ಮಾಡೋ ಮುಂದೆ ಮಾತಾಡ್ಸಿದ್ರೆ ನಾನು ಬೇಕಾದಷ್ಟು ಓದಿರಲ್ಲ, ನಾನು ಮಾತಾಡೋಂಗಿಲ್ಲ. ಅದೊಂದು ಕೆಟ್ಟ ಗುಣ. ಹುಡ್ಯಾನ ಹೋಗೋದಿಲ್ಲ, ಹಾಕಿರ್ತೀವಿ. ನಮ್ಮ ಕಿಚನಿಗೆ ಖಾಲಿ ಐತೆ ನೋಡ್ರಿ. ಕಿಚನ್ದಾಗ ಏನು ಅಡುಗೆನ ಮಾಡಿಲ್ಲ ಇವತ್ತು, ಒಲಿನ ಹೊತ್ಸಿಲ್ಲ. ಕರ ಒಂದೇ ಇಲ್ಲಿರ್ತೈತಿ. ಆಕಳ ಅಲ್ಲೇ ಹೊರಗೆ ಬಿಟ್ಬಿಟ್ಟಿರ್ತೀವಿ, ಯಾಕಂದ್ರೆ ಭಾಳ ಶೆಕೆ ಆಕೈತಲ್ಲ. ಇದನ್ನು ಆ ಕಡೆ ಕಟ್ತೇವೆ, ಅಲ್ಲೇ ಗಾಳಿನೂ ಆಡ್ತೈತೆ ಅಂಥೇಳಿ ಅಲ್ಲೇ ಬಿಟ್ಟಿವಿ. ನಮ್ಮ ಕರ ಭಾಳ ಸಣ್ಣದೈತಿ ಇದು. ಇದಕ್ಕೇನು ಹೆಸರನ್ನ ಇಟ್ಟಿಲ್ಲ ನಾವು, ಯಾಕಂದ್ರೆ ಮಾಡ್ತೇವಲ್ಲ ಅವು ಭಾಳ ಫೀಲ್ ಆಗಬಾರ್ದು ಅಂತೇಳಿ ಹೆಸರು ಇಟ್ಟಿಲ್ಲ ನಾವು. ನಮಗೆ ಭಾಳ ಫೀಲ್ ಆಕೈತಂದು. ಹೆಣ್ಕರ ಆಗಿದ್ರೆ ನಾವೇ ಇಟ್ಕೋತಿದ್ವಿ. ಹೋರಿ ಅದ ಏನೇನೋ ಬಿದ್ದ ನೋಡ್ರಿ ನಮ್ಮ ಕಿಚನ್ದಾಗ. ಅಯ್ಯ ಅಲ್ಲಿ ಬರೀ ಓಡ್ಯಾಡೋದ. ಕೊನೆಗೂ ಚಾಪುಡಿ ಡಬ್ಬಿ ಸಿಗ್ಲಿನೇ ಇಲ್ರಿ ಇಲ್ಲಿದು. ಎಲ್ಲ ಒಲಿ ಬೂದಿ ತೆಗೆದು ಇದನ್ನು ಮಾಡಿಟ್ಟನಿ. ಇದಕ್ಕೆ ಪೇಂಟ್ ಮಾಡ್ಬೇಕಂತನಿ, ಯಾವಾಗ ಆಕೈತೆ ಗೊತ್ತಿಲ್ಲ. ಅಲ್ಲಿ ಮರಿ ನೋಡ್ರದ, ಇಲ್ಲೇನು ನೋಡಂಗಿಲ್ಲಪ್ಪ, ಬೇಂಗಡ ಐತಲ್ಲ. ಹಂಗಾಗಿ ಒಂದೊಂದು ಸಲ ಎದುರಿಗೆ ಬರ್ತಿರ್ತೈತೆ. ರಾತ್ರಿ ಹಬ್ಬಕ್ಕೆ ಅಡ್ಗೆ ಮಾಡ್ತಿರ್ತೇನಿಲ್ಲ, ಮ್ಯಾಗಿಂದ ಅವ್ನು ಜೋತ್ ಬಿದ್ದಿದ್ದ ಅಂತೇಳಿ. ನೆಲ್ಲಿಕಾಯಿ ನೋಡ್ರಿ ಇಲ್ಲೇ, ಅಲ್ಲೆಷ್ಟಾಗ್ಯಾವ, ಇಲ್ಲೆಷ್ಟ ಕಾಣಿಸ್ತಾವಲ್ಲ, ತೋರಿಸ್ತೇನೆ ನಿಂದ್ರಿ. ಇಲ್ಲೆಷ್ಟಾಗ್ಯಾವ, ಮತ್ತು ಎಲ್ಲಿ ಆಗಿಲ್ಲ ನೆಲ್ಲಿಕಾಯಿ. ಬಹುಶಃ ಆಗ್ಬೋದೇನೋ ಗೊತ್ತಿಲ್ಲ. ಅಂದ್ರೆ ಇನ್ನೂ ಹೂವತಿ ಏನೂ ಬಿಟ್ಟಿಲ್ಲ. ಅಲ್ಲೆಷ್ಟ ಯಾಕಾಗ್ಯಾವ ಅಂತ ಗೊತ್ತಿಲ್ಲ. ಬೇವಿನಕಾಯಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನಾನು ಆಗೆಲ್ಲ ಇಲ್ಲಿ ಬರ್ರಿ ತೋರಿಸ್ತೀನಿ. ಕಾಟ ಮೇಲೆ ತಲೆನೂಸಾಗತ್ತೈತೆ ಅಂತೇಳಿ ಮಕ್ಕೊಂಡಾಗ ಅಲ್ಲಿ ಕಾರಿನ ಇದ್ರೊಳಗಿದ ಹಾವಿನ ಕತೆ ಕಾಣಿಸಾಗತ್ತೈತಿ. ಪಪ್ಪಳೆ ಇಲ್ಲದ ನಾನು ಹಾವು ಐತಿ ಅನ್ನೋದು ಗಾಳಿ ಜೋರು ಬಿಟ್ಟಾಗ ಆ ಕಡೆ ಇದಕ್ಕಿತ್ತಲ್ಲ, ಹಾವು ಅನ್ನೋದಂತೇಳಿ ಬಂದು ನೋಡ್ತೀನಿ. ಮತ್ತು ಪಪ್ಪಳಿದ ಎಲೆಗಿತ್ತದ ಮನೆಗಿದ್ದು. ಇಲ್ಲಿ ಆಚೆ ಕಡೆ ಮಗ್ಳು ಹಿಂಗೆ ಇಲ್ಲಿ ಕುಂತಾಗ ಕಾಣಿಸ್ತೈತಿ ಹಾವಿನ ಗತೆ. ಇಲ್ಲಿ ಹಿಂಗೆ ಇದ್ರೊಳಗೆ ಹಾದು ನೋಡಿದ್ರೆ ಹಂಗೆ ಹಾವಿನ ಗತೆನ ಕಾಣಿಸ್ತೈತದ. ನಿನಗೆ ಊಟನೇ ಇಲ್ಲ. ನಮ್ಮ ಪಪ್ಪಿಗೆ ಇವತ್ತು ಊಟ ಕ್ಯಾನ್ಸಲ್ ನೋಡ್ರಿ. ಅನ್ನ ಏನಾತೇನೋ. ಈ ಗ್ಯಾಸಿನ ಮ್ಯಾಗ ಒಂದು ಅನ್ನ ಮಾಡ್ತೇವಲ್ಲ, ಸಮಸ್ಯೆ ಏನಂದ್ರೆ ಇದೇ ಸಮಸ್ಯೆ ನೋಡ್ರಿ. ನಾನು ಅನ್ಕೊಂಡಿರ್ಕಿಲ್ಲ ಸಮಸ್ಯೆ ಏನಂದ್ರೆ ಇದೇ ಸಮಸ್ಯೆ.
ನಾನು ಲಘುನ ಆಗ್ಲಿ, ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲಲ್ಲ, ಹೊಟ್ಟಿಸ್ತತಿ, ಲಘುನ ಆಗ್ಲಿ ಅಂತೇಳಿ ನಾ ಮಾಡೇನಿ. ಅದು ಎಲ್ಲನೂ ಉಟ್ಕೆ ಹೋಗ್ಬಿಟ್ಟೈತಿ. ಉಟ್ಕೆ ಹೋಗ್ಲಾರ್ದನ ನನಗೊಂದು ಕೆಲಸ ಹಚ್ತತಿ. ಮತ್ತು ಸ್ವಚ್ಛ ಮಾಡ್ತೇನೆ ನಿಂದಿರದ. ನಮ್ಮ ಮನೆಯವ್ರು ಬರೋದ ಈಗ ಬಂದಾರ, ಮತ್ತು ಊರಾಗ ಅಂತ ನೋಡಿ. ಹಿಂಗಾಗಿ ಸಿಟ್ಟು ಬರ್ತೈತಿ ನಮ್ಗೆ. ಅದೇನೋ ಊರು ಚಿಂತೆ ಮೂಲ ಸೊರಗಿದಂತ ನಿಮ್ಮ ಕಡೆ ಹಂಗೆ ಅಂತಾರೆ. ಬಾಳಿದ್ದೆಲ್ಲ ಬದುಕಿಂದೆಲ್ಲ ಬರೀ ಬೆಳತನ ಅಡ್ಡಾಡಕ್ಕೆ ಹೋಗೋದು. ಮನ್ಯಾಗ ಅದಾರಂತಿಲ್ಲ, ಸತ್ತಾರಂತಿಲ್ಲ. ಈಗ ಬಂದೇನಪ್ಪ ಊರಾಗಿಂದ ಬರಾಕ, ಮುಂಜಾನೆ ಬರ್ತೇನೆ ನಾವು ಅಂತಂದ್ರೆ ಮಾತು ಮುಗೀತು. ಮತ್ತೆ ಯಾಕೆ ಬರ್ಬೇಕಿತ್ತು? ಇನ್ನು ಊಟ ಅಲ್ಲೇ ಮಾಡಿ ಬನ್ನಿ ಅಂತ ಹೇಳೋದು. ಇನ್ನು ಮತ್ತೆ ಇನ್ನು 4 ಮಂದಿ ಕರ್ಕೊಂಡು ದಾಬಾಕ್ಕೆ ಹೋಗೋದು ಊಟಕ್ಕೆ. ಇಷ್ಟ ಅಷ್ಟೇ ಮಾಡ, ಜೀವನ ಅಷ್ಟೇ ಮುಗಿದು ಹೋಗ್ಬಿಡ್ರಿ. ಎಳಿವಿರ್ಬಾರ್ದು, ಮತ್ತು ಬಲ್ತದನ್ನ ಹಾಕ್ತಾರೆ ಉಪ್ಪಿನಕಾಯಿ. ಎಳಿವಿರ್ಬೇಕಂತ ನೋಡ್ರಿ, ಉಪ್ಪಿನಕಾಯಿ ಹಾಕಿ ನಮ್ಮ ಮನೆಯವ್ರು ಹೇಳಾಕತ್ತಾರ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಊಟ ಮಾಡ್ತೀನಿ ಹೊಟ್ಟೆದಿಂದ. ಇವ್ರಂತೂ ಊರಾಗ ಕುಂತ್ರು ಅಡ್ಡಾಡಕ್ಕೆ, ಏನಾದರೂ ಮಾಡಲಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ. ಮುಂಜಾನೆ ಬರ್ತೇನೆ ಅಂತಂದ್ರೆ ಮುಗೀತು. ಕರಿಯಪ್ಪ ನಿಮ್ಗೆ ಹಿಡ್ರಿ ಎಲ್ಲಿದಾರ ಅಂತಾರೆ. ಅವ್ರಿಗೆ ನಮಗೆ ತಗೊಂಡು ಮಾತಾಡ್ಬೇಕು. ಅದರಿಂದ ನಮ್ಗೆ ಹೊಟ್ಟೆ ತುಂಬಂಗಿಲ್ಲ, ಮೈನು ಮುಚ್ಚಂಗಿಲ್ಲ.